ತುಮಕೂರು ದಸರಾ ಪ್ರಜಾಶಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಆತ್ಮೀಯ ವೀಕ್ಷಕರೇ, ನಾಡಹಬ್ಬ ದಸರಾ ಅಂದರೆ ನಮಗೆಲ್ಲ ನೆನಪಾಗೋದು ಮೈಸೂರು ದಸರಾ, ಆ ಜಂಬೂ ಸವಾರಿ, ರಾಜರ ಖಾಸಗಿ ದರ್ಬಾರ್, ಆ ಪೂಜಾ ಕೈಂಕರ್ಯಗಳ ವಿಧಿವಿಧಾನ, ಸ್ತಬ್ಧ ಚಿತ್ರಗಳ ಮೆರವಣಿಗೆ, ಕುಸ್ತಿ ಇವೆಲ್ಲವೂ ನಾವು ಮೈಸೂರಿನ ದಸರಾದಲ್ಲಿ ನೋಡಬಹುದಾಗಿತ್ತು. ಆದ್ರೀಗ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಡಹಬ್ಬ ದಸರಾವನ್ನ ತುಮಕೂರಿನಲ್ಲೂ ಅದ್ದೂರಿಯಾಗಿ ಸೃಷ್ಟಿ ಮಾಡಿರೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಗೃಹ ಸಚಿವರು ಆದ ಜಿ ಪರಮೇಶ್ವರ್ ಅವರು. ಪರಮೇಶ್ವರ್ ಅವರು ಕಂಡಂತ ಕನಸನ್ನ ನನಸು ಮಾಡೋಕೆ ಶ್ರಮಿಸಿದ್ದು ಜಿಲ್ಲೆಯ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭುರವರು, ಹಾಗೆಯೇ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಅಶ್ವಿಜಾ ಅವರು, ಇನ್ನುಳಿದ ಅಧಿಕಾರಿಗಳು ಕೂಡ ಇದಕ್ಕೆ ಶ್ರಮಿಸಿದ್ದಾರೆ. ಎಸ್, ಇವತ್ತು ಪ್ರಜಾಶಕ್ತಿ ಟಿವಿ ಸ್ಟುಡಿಯೋದಲ್ಲಿ ತುಮಕೂರು ದಸರಾ ವಿಶೇಷತೆಯನ್ನ ತುಮಕೂರು ಜನರೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಮ್ಮ DC ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಅಶ್ವಿಜಾ ಮೇಡಮ್ ಅವರು ಕೂಡ ನಮ್ಮೊಟ್ಟಿಗೆ ಪ್ರಜಾಶಕ್ತಿ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ನಾವು ನಮ್ಮ DC ಮೇಡಮ್ನ ಬರ್ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಪ್ರಜಾಶಕ್ತಿ ಟಿವಿಯಿಂದ ನವರಾತ್ರಿ ಹಬ್ಬದ, ದಸರಾ ಹಬ್ಬದ ಶುಭಾಶಯಗಳು. ಇನ್ನು ಜಿಲ್ಲಾ ಪಂಚಾಯತ್ ಸಿಇಒ ಆದಂಥ ಜಿ ಪ್ರಭು ಸರ್ ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸರ್, ನವರಾತ್ರಿ ಹಬ್ಬದ ಶುಭಾಶಯಗಳು ಸರ್ ತಮಗೆ. ನಮಸ್ಕಾರ. ಎಸ್, ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಅಶ್ವಿಜಾ ಮೇಡಮ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ನವರಾತ್ರಿ ಹಬ್ಬ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ, ತಮಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಎಸ್, ಮೊದಲಿಗೆ ತುಮಕೂರು ದಸರಾ ನಾವು ಇತಿಹಾಸದಲ್ಲಿ ಇನ್ನೆಂದೂ ಕಂಡು ಕೇಳಿರದಂಥ ಒಂದು ಅದ್ಧೂರಿ ದಸರಾವನ್ನ ಆಚರಿಸೋದಕ್ಕೆ ಇಡೀ ಜಿಲ್ಲಾಡಳಿತ ಮುಂದಾಗಿರುವಂಥದ್ದು ಇಡೀ ತುಮಕೂರು ಜನರಿಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಇವತ್ತು ತುಮಕೂರು ಜಿಲ್ಲಾಧಿಕಾರಿಗಳು ನಮ್ಮೊಟ್ಟಿಗೆ ತುಮಕೂರು ದಸರಾ ಹೇಗೆಲ್ಲ ಕನಸು ಯಾವೆಲ್ಲ ರೀತಿಯಾಗಿ ಶುರುವಾಯಿತು ಅನ್ನುವಂಥದ್ದನ್ನ ಮಾತನಾಡ್ತಾರೆ. ಮೇಡಮ್, ತುಮಕೂರು ದಸರಾವನ್ನ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂಥ ಕನಸು ಹೇಗೆ ಶುರುವಾಯಿತು? ಎಲ್ರಿಗೂ ನಮಸ್ಕಾರ. ದಸರಾ ಹಬ್ಬದ ಶುಭಾಶಯಗಳು. ಈ ತುಮಕೂರು ದಸರಾನು ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುಮಾರು 2 ತಿಂಗಳ ಮುಂಚೆನೇ ನಮಗೆ ಎಲ್ಲ ಒಂದು ಮಾರ್ಗದರ್ಶನ ಮತ್ತು ನಿರ್ದೇಶನ ನೀಡಿದ್ದಾರೆ. ಹಾಗಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೇಂದ್ರ ಸಚಿವರಾದ ವಿ ಸೋಮಣ್ಣ ಸಾಹೇಬರು, ಆಮೇಲೆ ಸಹಕಾರ ಸಚಿವರು ರಾಜ್ಯ ಸರ್ಕಾರ ರಾಜಣ್ಣ ಸರ್, ಇವರೆಲ್ಲದ ಮಾರ್ಗದರ್ಶನ ಮತ್ತು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರು ಮಾರ್ಗದರ್ಶನದಂತೆ ನಾವು ಇಡೀ ಜಿಲ್ಲಾಡಳಿತ, ನಾನು SP ಅವರು, CEO ಅವರು, ಕಮಿಷನರ್ ಅವರು ಸುಮಾರು 1.5 ತಿಂಗಳಿಂದ ಈ ಒಂದು ಪರಿಶ್ರಮದಿಂದ ನಾವು ಪ್ಲಾನಿಂಗನ್ನು ನಾವು ಮಾಡ್ತಾ ಇದ್ದೀವಿ. ಏನು ನಾವು ಮೈಸೂರು ದಸರಾ ಅಂತ ಎಲ್ಲರೂ ಈಗ ಇಡೀ ವಿಶ್ವನೇ ಅದ್ರ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ತುಮಕೂರಲ್ಲಿ ಕೂಡ ನಾವು ಮಾಡಬೇಕು ಅನ್ನೋ ಒಂದು ವಿಷನ್ ನಮಗೆ ಇತ್ತು. ಅದನ್ನು ಹೇಗೆ ಪ್ಲಾನಿಂಗ್ ಮಾಡುವುದು ಮತ್ತು ಎಕ್ಸಿಕ್ಯೂಟ್ ಮಾಡುವುದು ಅಂತ 45 ಡೇಸ್ ಮುಂಚೆನೇ ನಾವು ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಈಗ ಎಲ್ಲ ಎಕ್ಸಿಕ್ಯೂಟ್ ಕೂಡ ನಮಗೆ ಆಗ್ತಾ ಇದೆ. ಭಾಳ ಚೆನ್ನಾಗಿ ಜನರು ಕೂಡ ನಮಗೆಲ್ಲ ಅಪ್ರಿಸಿಯೇಷನ್ ಕೊಡ್ತಿದ್ದಾರೆ. ಇದಕ್ಕೆ ನಮ್ಮ ಇಡೀ ಜಿಲ್ಲಾ ಆಡಳಿತ, SP ಅವರು, CEO ಅವರು, ಕಮಿಷನರ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಈ ಕಾರ್ಯಕ್ರಮಗಳನ್ನು ಅಕ್ಟೋಬರ್ 3ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. ಏನು ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಹೈಸ್ಕೂಲ್ ಗ್ರೌಂಡಲ್ಲಿ ಪ್ರತಿದಿನ ದೇವಿಗೆ ಒಂದೊಂದು ಅಲಂಕಾರ ಮಾಡ್ತಾ ಇದ್ದೀವಿ. ಈಗ ಜನರು ಅವರವರಾಗಿಯೇ ಬಂದು ನೋಡ್ತಿದ್ದಾರೆ. ನಿನ್ನೆ 5ನೇ ದಿನ ಸುಮಾರು 10,000 ಜನ ಬಂದು ದೇವಿದು ದರ್ಶನ ತಗೊಂಡು ಹೋಗಿದ್ದಾರೆ. ಅಲ್ಲಿ ಒಂದು ರೋಬೋಟಿಕ್ ಯಾನೆ ಕೂಡ ಇದೆ. ಇದಿಲ್ಲದೆ ನಾವು 6ನೇ ತಾರೀಕು ಯುವ ದಸರಾವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಗುಬ್ಬಿ ವೀರಣ್ಣದಲ್ಲಿ. ಅಲ್ಲಿ ಇಡೀ ನಮ್ಮ ಜಿಲ್ಲೆಯಿಂದ ಏನೇನು ಕಲಾ ತಂಡಗಳಿದೆ ಅಲ್ಲಿ ಬಂದು ನಮಗೆ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ಕೂಡ ಪ್ರತಿದಿನ ಅಲ್ಲಿ ಹೋಗಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಕೂಡ ಬಂದು ಅದನ್ನು ನೋಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇಡೀ ನಗರದ್ದು ಎಲೆಕ್ಟ್ರಿಫಿಕೇಷನ್ನು ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಮಾಡಿದ್ದಾರೆ. ಅದು ಕೂಡ ತುಂಬ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗ್ತಾ ಇದೆ. ಆಮೇಲೆ 11ನೇ ತಾರೀಕು ನಾವು ಎಕ್ಸಿಬಿಷನನ್ನು ಮಾಡ್ತಾ ಇದ್ದೀವಿ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆ ಪ್ಲಾನಿಂಗ್ ಮಾಡುವಾಗಲೇ ಹೇಳಿದ್ರು ಕ್ವಾಲಿಟಿ ಆಗಿ ಇರಬೇಕು ಎಕ್ಸಿಬಿಷನ್ ಅಂತ. ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿನೇ HIL ಇದೆ ಗುಬ್ಬಿಯಲ್ಲಿ. ಹಂಗಾಗಿ ಒಂದು ಹೆಲಿಕಾಪ್ಟರ್ ನಾವು ಫ್ಲೈ ಮಾಡ್ತಾ ಇದ್ದೀವಿ. ಅದು ತುಮಕೂರು ಯೂನಿವರ್ಸಿಟಿ ಗ್ರೌಂಡಲ್ಲಿ ಇರುತ್ತದೆ. ಒಂದು ಲೈವ್ ಮಾಡೆಲ್ 1:1 ಮಾಡೆಲ್ ಕೂಡ ನಮ್ಮ ಎಕ್ಸಿಬಿಷನ್ ಗ್ರೌಂಡಲ್ಲಿ ಇರುತ್ತೆ.
ಆಮೇಲೆ ವಿಂಟೇಜ್ ಕಾರ್ಸ್ ಒಂದು 40 ವಿಂಟೇಜ್ ಕಾರ್ಸು ಬ್ಯಾಂಗ್ಳೂರಿಂದ ಬರ್ತಾ ಇದೆ. ವಿಂಟೇಜ್ ಕಾರ್ ಕ್ಲಬ್ ಅವ್ರ ಅಸೋಸಿಯೇಷನ್ ಇಂದ. ಇದಿಲ್ಲದೆ ಇಸ್ರೋ ಅವರು ಬರ್ತಿದ್ದಾರೆ. ಆಮೇಲೆ ಪ್ಲಾನೆಟೋರಿಯಂ ಇರುತ್ತದೆ. ಸೊ ಇಷ್ಟೆಲ್ಲ ನಾವು ಒಂದು ಕ್ವಾಲಿಟಿಯಾಗಿ ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತ, ಅದು 11ನೇ ತಾರೀಕು 10 ಗಂಟೆಗೆ ನಾವು ಇನಾಗ್ರೇಷನ್ ಮಾಡ್ತೀವಿ. ಸೊ ಎಲ್ಲರೂ ಬಂದು ಅದನ್ನು ಕೂಡ ವೀಕ್ಷಣೆ ಮಾಡಬೇಕು. ಅದು ಎಜುಕೇಟಿವ್ ಆಗಿ ಕೂಡ ಇರುತ್ತದೆ. ಸೊ ಮಕ್ಕಳು ಈಗೆಲ್ಲ ದಸರಾ ಹಾಲಿಡೇಸಲ್ಲಿ ಇರ್ತಾರೆ. ಸೊ ಅವರು ಕೂಡ ಎಲ್ಲ ಪೋಷಕರು ಕರ್ಕೊಂಡು ಬಂದು ನೋಡಬೇಕು. ವಿಶೇಷವಾಗಿ ಒಂದು ಕುಸ್ತಿ ಕಾರ್ಯಕ್ರಮ ಕೂಡ ಅವತ್ತು ಬೆಳಗ್ಗೆ 11ನೇ ತಾರೀಕು 9. ನಾವು ಇದುವರೆಗೂ ಮೈಸೂರಿನಲ್ಲೇ ನೋಡ್ತಾ ಇದ್ವಿ ಮೇಡಮ್ ಕುಸ್ತಿ ಪಂದ್ಯನ. ಹೌದು, ಸುಮಾರು ಒಂದು 150 ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಕುಸ್ತಿ ಇದು. ಮತ್ತು ಸಂಜೆ ವಿಶೇಷವಾಗಿ ಒಂದು ಕಾರ್ಯಕ್ರಮ ಗುರುಕಿರಣಿಂದ ಮತ್ತು ನಮ್ಮ ಕಂಬದರಂಗಯ್ಯ ಅವರಿಂದ 11ನೇ ತಾರೀಕು ಸಂಜೆ ಕಾರ್ಯಕ್ರಮ ಇದೆ. ಲೇಸರ್ ಶೋ ಇದೆ. 12ನೇ ತಾರೀಕು ದಸರಾ ಅವತ್ತು ಮೆರವಣಿಗೆ, ವಿಜಯದಶಮಿ ಮೆರವಣಿಗೆ ಬೆಳಗ್ಗೆ ಒಂದು 12ರಿಂದ 1 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಆಮೇಲೆ ಏನು ನಮ್ಮದು ಶಮಿ ಪೂಜೆ ಅದು ಸಂಜೆ ಇರುತ್ತದೆ. ಮತ್ತು ಸಂಜೆ ವಿಜಯ ಪ್ರಕಾಶಿಂದ ಕಾರ್ಯಕ್ರಮ ಆ್ಯಂಡ್ ಡ್ರೋನ್ ಶೋ. ಈಗ ಮೈಸೂರಲ್ಲಿ ಡ್ರೋನ್ ಶೋ ಇದೆ, ಅದೇ ಅವರೇ ಬಂದು ಇಲ್ಲಿ ಡ್ರೋನ್ ಶೋ ಕೂಡ ಮಾಡ್ತಿದ್ದಾರೆ ಅವತ್ತು ಸಂಜೆ. ಮತ್ತು ಫೈರ್ ವರ್ಕ್ಸು ಸಹ ಇರುತ್ತದೆ. ಮತ್ತು ನಮ್ಮ ಮೆರವಣಿಗೆಯಲ್ಲಿ ಯಾನೆ ಮತ್ತು ಕುದುರೆ, ವಿಂಟೇಜ್ ಕಾರ್ಸು. ರೋಬೋಟ್ ಆನೆ ಕಾನ್ಸೆಪ್ಟ್ ಯಾರು ಮೇಡಮ್ ರೆಡಿ ಮಾಡಿದ್ದು? ಈಗ ನಮಗೆ ಯಡಿಯೂರು ಟೆಂಪಲ್ ಇತ್ತು ರೋಬೋಟ್ ಯಾನೆ. ಮತ್ತು ಇಲ್ಲಿ ನಮ್ಮ ದೇವಿ ಹತ್ರ ಒಂದು ಯಾನೆ ದಿನ ಇದ್ರೆ ಚೆನ್ನಾಗಿರುತ್ತದೆ ಅಂತ ಹೇಳಿ ನಾವು ಅಲ್ಲಿ ಬಹಳ ಜನರನ್ನ ಆಕರ್ಷಣೆ ಮಾಡ್ತಾ ಇರುವಂತದ್ದು. ಮತ್ತು ಇದರಲ್ಲಿ ವಿಶೇಷವಾಗಿ ಒಂದು 11ನೇ ತಾರೀಕು ನಮ್ಮ ಜಿಲ್ಲೆಗೆ ಶ್ರೀ ಶಿವರಾಜ್ ಕುಮಾರ್ ಅವರು ಬರ್ತಿದ್ದಾರೆ. ಸೊ ಅವ್ರಿಗೆ ಎಲ್ಲರೂ ಅಭಿಮಾನಿಗಳು ಮತ್ತು ಎಲ್ಲರೂ ಬಂದು ಅವರು ಕೂಡ ವೀಕ್ಷಣೆ ಮಾಡಿ ಒಟ್ಟಾರೆ ಒಂದು ಮನೆಯಲ್ಲಿ ಯಾವ ರೀತಿಯಾಗಿ ಒಂದು ಸಂಭ್ರಮ ಮನೆ ಮಾಡುತ್ತೋ ಅದೇ ತರ ಜಿಲ್ಲೆಯಲ್ಲಿ ಸಂಭ್ರಮ ಮಾಡ್ತಾ ಇದ್ದೀರಾ ಮೇಡಮ್. ಈಗ ನಾವು ಒಂದು ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡಬೇಕು, ಒಂದು ಹಬ್ಬದ ಸಂಭ್ರಮ ಮಾಡಬೇಕು ಅಂದರೆ ಮನೆ ಯಜಮಾನರು ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಕಾರ್ಯ ಮಾಡಬೇಕಾಗಿದೆ. ನಿಮಗೆ ಅಧಿಕಾರಿಗಳು ಭಾಳಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ತುಮಕೂರು ದಸರಾ ಈ ಒಂದು ಯಶಸ್ವಿ ಕಾಣ್ತಾ ಇರುವಂಥದ್ದು, ಇದೆಲ್ಲ ಒಂದು ಕಡೆ ನಿಮಗೆ ಅದೃಷ್ಟ ಅನ್ನಿಸ್ತಾ ಇಲ್ವಾ? ಹೌದು, ನಮ್ಮ SP ಅವರು ಅಶೋಕ್ ಅವರು ಮತ್ತು ನಮ್ಮ CEO ಪ್ರಭು ಅವರು, ಮಹಾನಗರ ಪಾಲಿಕೆ ಆಯುಕ್ತರು ಅಶ್ವಿಜಾ ಅವರು ಮತ್ತು ಸುಮಾರು ಜಿಲ್ಲೆ ಮಟ್ಟದ ಅಧಿಕಾರಿಗಳು, ನಾವು ಎಲ್ಲರನ್ನು ಕೈ ಜೋಡಿಸಿ ಇದನ್ನು ಯಶಸ್ವಿ ಕಾಣಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಸೊ ಅವರೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಧನ್ಯವಾದಗಳು. ಹೌದು, ನಾನೇ ಅದೃಷ್ಟ ಮಾಡಿದ್ದೀನಿ ಅಂತ ನಾನು. ಎಸ್, ಮೈಸೂರು ದಸರಾ ಅಂದರೆ ಬಹಳಷ್ಟು ಒಂದು ಇತಿಹಾಸ ಇದೆ. ನಾನು ಪದೇ ಅಂದರೆ ಲೈವ್ ಡಿಸ್ಕಷನಲ್ಲಿ ಅಥವಾ ನಾವೇನಾದರೂ ಒಂದು ಸ್ಕ್ರಿಪ್ಟ್ ಬರಿಬೇಕಾದ್ರೆ, ಒಂದು ನ್ಯೂಸ್ ಮಾಡಬೇಕಾದ್ರೆ ಇಲ್ಲಿರುವಂಥ ನಾವು ಇತಿಹಾಸದಲ್ಲಿ ನೋಡಿರುವಂಥ IAS ಅಧಿಕಾರಿ ಕನ್ನಡ ಸ್ಪಷ್ಟವಾಗಿ ಮತ್ತು ಹಳ್ಳಿಯಿಂದ ಬಂದು ಈ ಮಟ್ಟಕ್ಕೆ ಒಂದು ಕೆಲಸ ನಿರ್ವಹಿಸ್ತಾ ಇರುವಂಥ ಜಿಲ್ಲಾ ಪಂಚಾಯತಿ CEO ಅವರು ಬಹಳ ಒಂದು ಇತಿಹಾಸವನ್ನು ಮತ್ತು ಬಹಳ ಪುಸ್ತಕಗಳನ್ನು ಓದುಗರಲ್ಲಿ ಅವರು ಕೂಡ ಬಹಳಷ್ಟು ಪುಸ್ತಕ ಪ್ರೇಮಿ ಅಂತಲೂ ಕೂಡ ಹೇಳ್ಬೋದು. ತುಮಕೂರು ದಸರಾದ ವಿಶಿಷ್ಟತೆ ಬಗ್ಗೆ ಮತ್ತು ಇತಿಹಾಸದ ಬಗ್ಗೆ ಜಿಲ್ಲಾ ಪಂಚಾಯತ್ CEO ಅವ್ರ ಹತ್ರ ನಾವು ಮಾತಾಡ್ಸೋಣ ಸರ್. ಎಲ್ಲರಿಗೂ ನಮಸ್ಕಾರ. ಹಿಂದೆ ವಿಜಯನಗರದ ಅರಸರ ಕಾಲದಲ್ಲಿ ಮಹಾನವಮಿ ದಿಬ್ಬದಲ್ಲಿ ನಾವು ಅದ್ದೂರಿ ನಾಡಹಬ್ಬವನ್ನು ಆಚರಿಸ್ತಾ ಇದ್ದಂಥದ್ದು ಇತಿಹಾಸ. ಆ ಒಂದು ಮಹಾನವಮಿ ದಿಬ್ಬದ ಮೇಲೆ ಅರಸರು ಕುಳಿತಂಥ ಸಂದರ್ಭದಲ್ಲಿ ಇಡೀ ವಿಜಯನಗರ ಸಾಮ್ರಾಜ್ಯದ ಒಂದು ಶಕ್ತಿಯ ಪ್ರದರ್ಶನವನ್ನು ಮಾಡ್ತಾ ಇದ್ದಂಥದ್ದು ಸಂಪ್ರದಾಯ. ಎಲ್ಲ ಸೈನಿಕ ದಳಗಳು, ಅಶ್ವದಳಗಳು, ಆನೆಗಳು ಎಲ್ಲ ಅವರ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾಯಿದ್ರು. ಕಾಲದ ಚಕ್ರ ಉರುಳಿದಂತೆ ವಿಜಯನಗರದ ಪತನ ಆದಮೇಲೆ ಆ ಒಂದು ಆಚರಣೆ ನಮ್ಮ ಮೈಸೂರಿನ ಅರಸರ ಒಡೆಯರವರ ಆಳ್ವಿಕೆಗೆ ಅದು ಬರುತ್ತೆ. 1602ರಲ್ಲಿ ರಾಜ ಒಡೆಯರವರು ಮೈಸೂರಿಗೆ ಪ್ರಪ್ರಥಮವಾಗಿ ಅದನ್ನು ತರ್ತಾರೆ. ಮೈಸೂರಿನಲ್ಲಿ ಇರುವಂಥ ನಾಡಹಬ್ಬ ಏನಿದೆ ಅದು ಈ ಕರುನಾಡಿನ ಶಕ್ತಿಯ ಪ್ರತೀಕ, ನಾಡದೇವತೆಯ ಶಕ್ತಿಯ ಪ್ರತೀಕ. ನವರಾತ್ರಿಗಳಲ್ಲಿ ನವದುರ್ಗೆಯರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸೋದ್ರ ಮೂಲಕ, ಜೊತೆಗೆ ನಮ್ಮ ಶಕ್ತಿಯನ್ನು ಪ್ರದರ್ಶಿಸುವ ಮೂಲಕ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೊ ಅದೇ ಪರಿಕಲ್ಪನೆಯಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರಾಗಲಿ, ಸೋಮಣ್ಣ ಸರ್ ಆಗಲಿ, ರಾಜಣ್ಣ ಸಾಹೇಬರಾಗಲಿ, ಈ ಥರ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಎಲ್ಲ ಶಾಸಕರು, ಗ್ರಾಮ ಪಂಚಾಯತಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು
ಸರ್ವ ಸದಸ್ಯರು ಹಾಗೂ ನಗರದ ಎಲ್ಲ ಗಣ್ಯರು, ಎಲ್ಲ ಜನಸಾಮಾನ್ಯರು ಎಲ್ಲರ ಅಪೇಕ್ಷೆ ಇತ್ತು ತುಮಕೂರಿಗೂ ಕೂಡ ಒಂದು ವೈಭವಯುತವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕು ಅಂಥೇಳಿ. ನಾವು ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಮ್ಮ ಇತಿಹಾಸದಲ್ಲಿ ಕಾಣಬಹುದು. ಆ ಇತಿಹಾಸದಲ್ಲಿರುವಂಥ ಆ ಶಕ್ತಿಗಳನ್ನು ನಾವು ಉಳಿಸ್ಕೊಂಡು ಹೋಗಬೇಕು, ಮುಂದಿನ ಪೀಳಿಗೆಗಳಿಗೆ ಅದನ್ನು ಕೊಡಬೇಕು ಅಂದರೆ ಈ ರೀತಿ ಆಚರಣೆಗಳನ್ನು ನಮ್ಮ ಮುಂದಿನ ತಲೆಮಾರಿಗೆ ನಾವು ತಲುಪಿಸುವಂಥದ್ದು ಬಹಳ ಅವಶ್ಯಕತೆ ಇರ್ತದೆ. ಹಾಗಾಗಿ ಇಡೀ ಜಿಲ್ಲೆಯ ಎಲ್ಲ ಶಕ್ತಿಯುತ ವಿಷಯಗಳನ್ನು ಕೇಂದ್ರೀಕರಿಸಿ ಮೊದಲು ಧಾರ್ಮಿಕ ಆಚರಣೆಯ ಮೂಲಕ ನಾವು ಈ ಒಂದು ವಿದ್ಯುಕ್ತವಾಗಿ ತುಮಕೂರು ದಸರಾ ಮಹೋತ್ಸವವನ್ನು ಆಚರಣೆಯನ್ನು ಚಾಲನೆ ಕೊಟ್ಟಿದ್ದೇವೆ. ಬಹುತೇಕ ದಸರಾಗಳಲ್ಲಿ ಆಯಾ ಅಧಿದೇವತೆಯ ದೇವಸ್ಥಾನಗಳಲ್ಲಿ 9 ದಿನಗಳ ನವಾಲಂಕಾರ ಇರ್ತದೆ. ಆದರೆ ತುಮಕೂರಿನ ವಿಶೇಷತೆ ಏನಂದರೆ ನಾವೇ ಸೃಷ್ಟಿ ಮಾಡಿರುವಂಥ ಒಂದು ಭವ್ಯವಾದಂಥ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಧಾರ್ಮಿಕ ಮಂಟಪ ಏನಿದೆ, ಆ ಮಂಟಪದಲ್ಲಿ ವಿದ್ಯುಕ್ತವಾಗಿ ನವಾಲಂಕಾರಗಳಲ್ಲಿ ನಮ್ಮ ತಾಯಿ ನಮಗೆಲ್ಲರಿಗೂ ದರ್ಶನ ಕೊಡ್ತಾಳೆ. ಇಡೀ ಜಿಲ್ಲೆಯ ನಾಡಿನ ಜನರ ಕ್ಷೇಮಕ್ಕೆ, ಅವರ ಸನ್ಮಂಗಳಕ್ಕೆ, ಅವರ ಸುಭಿಕ್ಷೆಗೆ ಒಂದು ಪೂಜಾ ಕೈಂಕರ್ಯಗಳು ಕೂಡ ಪ್ರತಿದಿನ ನಡೀತಾ ಇದೆ. ಇದರಲ್ಲಿ ಎಲ್ಲ ಗಣ್ಯರು ಕೂಡ ಸರತಿಯಲ್ಲಿ ಬಂದು ಪ್ರತಿದಿನದ ಪೂಜಾ ಕಾರ್ಯಗಳನ್ನು ಕೂಡ ಈಗಾಗಲೇ ನಿರ್ವಹಿಸಿ ಅದಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನು ತರ್ತಾ ಇದ್ದಾರೆ. ಆ ದೇವಿಯ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇದು ಒಂದು ಭಾಗ. ಸೊ ಇದರ ಮುಂದುವರೆದ ಭಾಗವಾಗಿ ನೋಡಿ, ನಮ್ಮಲ್ಲಿರುವಂಥ ಜಾನಪದ ಕಲೆಗಳಾಗಲಿ, ಲಲಿತ ಕಲೆಗಳಾಗಲಿ, ಈ ಎಲ್ಲ ಕಲೆಗಳು ನಮ್ಮ ಇತಿಹಾಸವನ್ನು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪರಂಪರೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ತಲುಪಿಸುವಂಥ ಒಂದು ಧೀಶಕ್ತಿಗಳಾಗಿ ಕೆಲಸ ಮಾಡ್ತವೆ. ಹಾಗಾಗಿ ಜಿಲ್ಲೆಯಲ್ಲಿ ಅನೇಕ ವಿಧದ ವೇದಿಕೆಗಳನ್ನು ಕಲ್ಪಿಸಿ, ಮಹಿಳಾ ಮತ್ತು ಮಕ್ಕಳ ದಸರಾ ವೇದಿಕೆ ಇದೆ, ಯುವ ಸಂಭ್ರಮ ಅಂತೇಳಿ ಯುವಕರಿಗೆ ವೇದಿಕೆ ಇದೆ, ಅಮರಶಿಲ್ಪಿ ಜಕಣಾಚಾರಿಯವರ ಮಹಾವೇದಿಕೆಯನ್ನು ಕೂಡ ನಾವು ನಿರ್ಮಾಣ ಮಾಡ್ತಾ ಇದ್ದೇವೆ. ಈ ಎಲ್ಲ ವೇದಿಕೆಗಳನ್ನು ಮತ್ತು ವಿಜ್ಞಾನದ ರಾಜಾರಾಮಣ್ಣ ವಸ್ತು ಪ್ರದರ್ಶನ ವೇದಿಕೆ ಏನಿದೆ, ಅಲ್ಲಿ ನಾಡಿನ, ರಾಷ್ಟ್ರದ, ಅಂತಾರಾಷ್ಟ್ರೀಯ ಮಟ್ಟಕ್ಕಿರುವಂಥ HAL ಮತ್ತು ಇಸ್ರೋದವರು ಅಂಥ ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ಜ್ಞಾನವನ್ನು ನಾವು ಮುಂದಿನ ಪೀಳಿಗೆಗೆ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಆಚರಣೆಗಳು ಏನು ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ನಡೀತದೆ, ಇದಕ್ಕೆ ಮಾನ್ಯ ಶಿಕ್ಷಣ ಭೀಷ್ಮ ಗಂಗಾಧರಯ್ಯನವರ ಮಹಾದ್ವಾರ ಎಲ್ಲ ನಾಗರಿಕರನ್ನು ಸ್ವಾಗತಿಸಲಿಕ್ಕೆ ಸಜ್ಜಾಗಿ ನಿಂತಿದೆ. ಈ ರೀತಿ 10 ಹಲವು ವೈಶಿಷ್ಟ್ಯಗಳು, ಶಕ್ತಿಗಳನ್ನು ಕೇಂದ್ರೀಕರಿಸಿ ಮುಂದಿನ ತಲೆಮಾರಿಗೆ ಇದನ್ನು ಕೊಂಡೊಯ್ಯಬೇಕು ಅನ್ನುವ ಒಂದು ಧಾರ್ಮಿಕ ಆಚರಣೆ ಜೊತೆಗೆ ಇವತ್ತಿನ ನವೀನ್ಯತೆಯನ್ನು ಕೂಡ ಸಂಯೋಜಿಸಿ ನಾವು ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇದರಲ್ಲಿ ಬಹಳ ವೈಶಿಷ್ಟ್ಯಪೂರ್ಣ ಅಂತಂದರೆ, ದಸರಾದಲ್ಲಿ ಹೇಗೆ ಅಂಬಾರಿ ಉತ್ಸವ, ದಸರಾ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕಣ್ಣಿಗೆ ಬರ್ತಕ್ಕಂಥದ್ದು ಅಂಬಾರಿ ಉತ್ಸವ, ನಾಡಿನ ಅಧಿದೇವತೆಯನ್ನು ಹೊತ್ತು ಇಡೀ ನಾಡು ಸಂಭ್ರಮ ಪಡುವಂಥ ಒಂದು ಸಂದರ್ಭ. ಅದೇ ರೀತಿಯ ಒಂದು ಸಂದರ್ಭದ ಮರುಸೃಷ್ಟಿಯನ್ನು ನಾವು ನಮ್ಮ ತುಮಕೂರು ಮಹಾನಗರದಲ್ಲಿ 12ನೇ ತಾರೀಕು ಮಾಡ್ತಾ ಇದ್ದೇವೆ. ಅನೇಕ ಕುದುರೆ ದಳ, ಪೊಲೀಸ್ ಕುದುರೆ ದಳಗಳು, ವಿಂಟೇಜ್ ಕಾರ್ಗಳು, ಒಂದು 20 ರಿಂದ 25 ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಕಲಾವಿದರು, ಜನಪದ ನೃತ್ಯ ಕಲಾಕಾರರು ತಮ್ಮ ಪ್ರದರ್ಶನವನ್ನು ಮಾಡಲಿಕ್ಕೆ, ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ತುಮಕೂರು ನಗರದ 50ಕ್ಕೂ ಹೆಚ್ಚು ಅಧಿದೇವತೆಗಳು ಆ ಮೆರವಣಿಗೆಯಲ್ಲಿ ಭವ್ಯ ದರ್ಶನವನ್ನು ನಾಗರಿಕರಿಗೆ ನೀಡಲಿಕ್ಕೆ ದೇವತೆಗಳು ಸಿದ್ಧವಾಗಿದ್ದಾವೆ. ಈ ರೀತಿ ಅಂತಿಮವಾಗಿ ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನು ಹೊತ್ತು ನಮ್ಮ ಲಕ್ಷ್ಮೀ ಆನೆ, ಅದರ ಜೊತೆಗೆ ಇನ್ನೊಂದು ಲಕ್ಷ್ಮಿ, ಇಬ್ಬರು ಲಕ್ಷ್ಮಿಯರು, ಗಜಲಕ್ಷ್ಮಿಯರು ನಮ್ಮ ಚಾಮುಂಡೇಶ್ವರಿಯ ವಿಗ್ರಹದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ರೀತಿ ಈ ಎಲ್ಲ ವೈಭವಗಳ ಜೊತೆ ಡ್ರೋನ್ ಶೋ, ಲೇಸರ್ ಶೋ, ಆಕರ್ಷಕ ಬಾಣ ಬಿರುಸುಗಳ ಒಂದು ಪ್ರದರ್ಶನ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಶಿವರಾಜ್ ಕುಮಾರ್ ಅವರು, ನಾಡಿನ ಹೆಸರಾಂತ ಕಲಾವಿದರಾದ ಗುರುಕಿರಣ್ ಅವರು, ವಿಜಯ್ ಪ್ರಕಾಶ್ ಅವರು, ಅನೇಕ ತಂಡ, ಒಟ್ಟು 1700 ಜನ ಕಲಾವಿದರಿಗೆ ನಮ್ಮ ಎಲ್ಲ ಮಂಟಪಗಳ ಮೂಲಕ ಸುಮಾರು 300ಕ್ಕೂ ಹೆಚ್ಚು ತಂಡಗಳಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದೇವೆ. ಇದೆಲ್ಲದರ ಸಾಕಾರ ಆಗಬೇಕು ಅಂತಂದರೆ ತುಮಕೂರಿನ ಜನ, ತುಮಕೂರು ಜಿಲ್ಲೆಯ ಜನ, ಇಡೀ ರಾಜ್ಯದ ಜನ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ತಾವೆಲ್ಲ ಬಂದು ಈ ಕಾರ್ಯಕ್ರಮಗಳನ್ನು ಸಾಕ್ಷೀಕರಿಸೋದು, ಅದೇ ಎಲ್ಲ ಮೂಲ ಉದ್ದೇಶ, ಕಾರ್ಯಕ್ರಮದ ಉದ್ದೇಶ ಅದೇನೆ. ಆ ಒಂದು ಉದ್ದೇಶವನ್ನು ತಾವೆಲ್ಲ ಸಾಕಾರಗೊಳಿಸ್ತೀರಾ ಅಂತೇಳಿ ಆಶಾಭಾವನೆಯನ್ನು ನಾವು ಆಡಳಿತ ವರ್ಗ ಹೊಂದಿದ್ದೇವೆ. ಈಗಾಗಲೇ ಮೇಡಮ್ ಅವರು ಹೇಳಿದಂತೆ ಅನೇಕ ಕಾರಣದ ಕೈಗಳು ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ನಿರಂತರವಾಗಿ ಒಂದು ಉತ್ಸವ ಆಗಬೇಕು ಅಂದರೆ ದುಡಿತಾ ಇರುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ತುಂಬು ಹೃದಯದಿಂದ ನಮ್ಮ ಜಿಲ್ಲೆಯ ಉತ್ಸವಕ್ಕೆ ಸರ್ಕಾರದ ವತಿಯಿಂದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಹೇಳಿದಂತೆ ಉಸ್ತುವಾರಿ ಸಚಿವರು ಅದರ ನೇತೃತ್ವವನ್ನು ವಹಿಸಿದ್ದಾರೆ. ಘನ ಉಪಸ್ಥಿತಿಯೊಂದಿಗೆ ಎಲ್ಲ ಸಹಕಾರವನ್ನು ಕೇಂದ್ರ ಸಚಿವರು ಹಾಗೂ ಸಹಕಾರ ಸಚಿವರು ಕೊಡ್ತಾ ಇದ್ದಾರೆ. ಎಲ್ಲ ಮಾನ್ಯ ನಗರದ ಶಾಸಕರು, ಎಲ್ಲ ಗಣ್ಯರು ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ
ಯಾವುದೇ ಕಾರ್ಯಕ್ರಮ ನಾವು ಮಾಡಬೇಕು ಅಂದರೆ ನಾಗರಿಕರ ಸಹಕಾರ, ನಾಗರಿಕರ ಅಪೇಕ್ಷೆ, ಅವರ ಒತ್ತಾಸೆ ಬಹಳ ಮುಖ್ಯ ಆಗ್ತದೆ. ತುಮಕೂರಿನ ಸರ್ವ ನಾಗರಿಕರು, ವಿದ್ಯಾರ್ಥಿಗಳು, ಯುವಕರು, ಅಧಿಕಾರಿ ಬಂಧುಗಳು, ಮಾಧ್ಯಮ ಸನ್ಮಿತರು, ಈ ರೀತಿ 10 ಹಲವು ಮಜಲುಗಳಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಏಕರೀತಿನಲ್ಲಿ ನಮಗೆ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದ್ದಾರೆ. ಆ ಎಲ್ಲ ಸಹೃದಯರನ್ನು ಮತ್ತೊಮ್ಮೆ ಅವರೆಲ್ಲರಿಗೂ ಧನ್ಯತಾ ಭಾವದಿಂದ ನನ್ನ ನಮನಗಳನ್ನು ತಿಳಿಸ್ತಾ, ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ನಮ್ಮ ಜಿಲ್ಲೆಗೆ ಎಲ್ಲ ಸನ್ಮಂಗಳವನ್ನು ಉಂಟು ಮಾಡಲಿ, ರೈತನಿಗೆ, ಕಟ್ಟ ಕಡೆಯ ರೈತನಿಗೆ ಅವನ ಜೀವನವನ್ನು ಉಜ್ವಲಗೊಳಿಸಲಿಕ್ಕೆ ಆ ತಾಯಿ ಆಶೀರ್ವಾದ ಮಾಡಲಿ ಅಂತೇಳಿ ವಿನಂತಿಸಿ ನನ್ನ ಈ ಮಾತುಗಳಿಗೆ ನಾನು ವಿರಾಮವನ್ನು ಹೇಳ್ತೇನೆ. ಮಹಾನಗರ ಪಾಲಿಕೆಯಲ್ಲಿ ಇತಿಹಾಸದಲ್ಲಿ ಅಂದರೆ ಜನಸ್ಪಂದನ ಕಾರ್ಯಕ್ರಮ ಮಾಡುವ ಮುಖಾಂತರ ಇತಿಹಾಸವನ್ನ ಒಂದು ಸೃಷ್ಟಿ ಮಾಡಿರುವಂಥವ್ರು. ಹಾಗೆಯೇ ಯಾವುದೇ ಕಾರ್ಯಕ್ರಮ ಆಗಲಿ, ಆ ಕಾರ್ಯಕ್ರಮ ಮಹಾನಗರ ಪಾಲಿಕೆ ಆಯುಕ್ತರು ರೂವಾರಿ ತೆಗೆದುಕೊಂಡಿದ್ದಾರೆ ಅಂದರೆ ಆ ಕಾರ್ಯಕ್ರಮ ಯಶಸ್ವಿ ಆಗುವವರೆಗೂ ಕೂಡ ಅವರು ಅದಕ್ಕೆ ಶ್ರಮ ವಹಿಸ್ತಾರೆ ಅನ್ನುವಂಥದ್ದು. ಯಾವುದೇ ಕಾರ್ಯಕ್ರಮಕ್ಕೆ ದೀಪಾಲಂಕಾರ ಅನ್ನುವಂಥದ್ದು ಪ್ರಾಮುಖ್ಯತೆಯನ್ನು ಹೊಂದುತ್ತೆ. ಈ ದಸರಾ ಕಾರ್ಯಕ್ರಮ ಕೂಡ ಇಡೀ ತುಮಕೂರಿನಾದ್ಯಂತ ಗಲ್ಲಿ ಗಲ್ಲಿಯಲ್ಲೂ ಕೂಡ ದೀಪಾಲಂಕಾರ ಕಂಗೊಳಿಸ್ತಾ ಇದೆ. ಇದಕ್ಕೆ ಮೂಲ ಮಹಾನಗರ ಪಾಲಿಕೆ. ಮೊದಲಿಗೆ ಮಹಾನಗರ ಪಾಲಿಕೆ ಆಯುಕ್ತರನ್ನ ಮಾತಾಡ್ಸೋಣ. ಮೇಡಮ್, ದೀಪಾಲಂಕಾರದ ಬಗ್ಗೆ ಮಾತಾಡಿ ಮೇಡಮ್. ಎಲ್ರಿಗೂ ನಮಸ್ತೆ. ನಾವು ಇಡೀ ಸಿಟಿಯಲ್ಲಿ ಸುಮಾರು 20 ಕಿಲೋಮೀಟರ್ ಅಷ್ಟು ದೀಪಾಲಂಕಾರವನ್ನು ಮಾಡಿದ್ದೀವಿ. ಹೌದು. ಮೇಜರ್ ಸರ್ಕಲ್ಸಲ್ಲಿ ನಾವು ದೇವತೆಯ ವಿಗ್ರಹಗಳಿಗೆ ಒಂದು ದೀಪಾಲಂಕಾರ ಮಾಡಿದ್ದೀವಿ. ನಮ್ಮ BH ರೋಡ್ ಕಂಪ್ಲೀಟ್ ಬಟ್ವಾಡಿಯಿಂದ ಗುಬ್ಬಿ ಸರ್ಕಲ್ವರೆಗೆ, ಮತ್ತು ಅಶೋಕ ರೋಡ್, ಶಿರಾ ಗೇಟಿಂದ ಆ ಕಡೆ ಕ್ವಾರ್ಟರ್ಸ್ ಸೈಡ್, ಆ್ಯಂಡ್ ಅದೊಂದೇ ಅಲ್ಲ, ನಮ್ಮ SS ಪುರಮಲ್ಲಿ ಮತ್ತು MG ರೋಡ್, ಈ ಥರ ಸುಮಾರು 20 ಕಿಲೋಮೀಟರ್ ಅಷ್ಟು ಇಡೀ ನಗರವನ್ನು ನಾವು ನವವಧುವಿನಂತೆ ಸಿಂಗಾರಗೊಳಿಸಿದ್ದೀವಿ. ಇದಕ್ಕೆಲ್ಲ ಸಹಕಾರ ಕೊಟ್ಟಿರುವ ನಮ್ಮ ಜಿಲ್ಲಾಡಳಿತ ಆಗಿರಲಿ, ನಮ್ಮ ಗೃಹ ಸಚಿವರು ಮತ್ತು ಕೇಂದ್ರ ಸಚಿವರು, ಮುಖ್ಯವಾಗಿ ನಮ್ಮ ನಗರದಲ್ಲಿ ಇರುವ MLA ಅವರು ಎಲ್ಲರೂ ಸಹಕಾರದಿಂದ ಮತ್ತು ಜಿಲ್ಲಾಡಳಿತ ಸಪೋರ್ಟಿಂದ ಇದನ್ನು ಮಾಡಲಿಕ್ಕೆ ಆಯಿತು ನಮಗೆ. ಆ್ಯಂಡ್ ಇದ್ರ ಜೊತೆಗೆ ನಾವು 6ನೇ ತಾರೀಕು ಮಕ್ಕಳ ಮತ್ತು ಮಹಿಳಾ ದಸರಾ ಅಂತಲೂ ಸಹ ಉದ್ಘಾಟನೆ ಮಾಡಿದ್ವಿ. ತುಂಬ ವಿಜೃಂಭಣೆಯಿಂದ ಸುಮಾರು 2,500 ಜನರು ಭಾಗವಹಿಸಿದರು. ಮಹಿಳೆಯರು ನಮ್ಮ ಜಿಲ್ಲೆಯ ಕೋಣೆ ಕೋಣೆಗಳಿಂದ ಬಂದು, ಪಾವಗಡದಿಂದ ಸಹ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ 200 ಮಂದಿ ರಂಗೋಲಿಯನ್ನು ಬಿಡಿಸಿದ್ರು. ಇದು ನಮ್ಮ ಮೈಸೂರು ದಸರಾಕ್ಕಿಂತ ಜಾಸ್ತಿನೇ ಆಗಿರುತ್ತದೆ. ನಾವು ಒಂದು ಕನ್ಫರ್ಮ್ ಮಾಡ್ಕೊಂಡ್ವಿ. ಮೈಸೂರಲ್ಲಿ 120 ಜನ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದರೆ, ನಮ್ಮ ತುಮಕೂರಿನಲ್ಲಿ 200 ಜನ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದರು. ಇದಾದ ನಂತರ ಅವರಿಗೆ ಬೇರೆ ಬೇರೆ ಕ್ರೀಡಾಕೂಟಗಳನ್ನ ಸಹ ಏರ್ಪಾಟ್ ಮಾಡಿದ್ವಿ. ಹಗ್ಗ ಜಗ್ಗಾಟ ಮತ್ತು ಬಾಲ್ ಆ್ಯಂಡ್ ಸ್ಪೂನ್, ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಸಹ ನಾವು ಆರ್ಗನೈಸ್ ಮಾಡಿದ್ವಿ. ಆ ಒಂದು ದಿನ ಮಹಿಳೆಯರು ತಮಗೆ ಇರುವ ಎಲ್ಲ ಕಷ್ಟಗಳು ಅಥವಾ ಕೆಲಸಗಳು ಎಲ್ಲ ಮರೆತು ಅವ್ರದ್ದೇ ಆದ ಒಂದು ಜೀವನವನ್ನು, ತಮ್ಮ ಬಾಲ್ಯದ ನೆನಪನ್ನು ಮತ್ತೆ ಮರುಕಳಿಸಿದ್ರು ಅಂತ ಹೇಳ್ಬೋದು. ಆ್ಯಂಡ್ ಈ ಉದ್ಘಾಟನೆಗೆ ನಮ್ಮ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರು ಬಂದಿದ್ದರು. ಅವ್ರಿಗೆ 112 ವರ್ಷ ಇವಾಗ. ನಮ್ಮ ಸೌಭಾಗ್ಯ ಅಂತಲೇ ನಾವು ಹೇಳ್ಬೋದು. ಅವ್ರ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ದಸರಾಕ್ಕೆ ಚಾಲನೆ ನೀಡಿರುವುದು. ಇದಾದ ನಂತರ ಸಂಜೆ ನಮ್ಮ ಬಾಲ್ ಭವನದಲ್ಲಿ ಸುಮಾರು 70 ತಾಯಿ ಮಗುವಿನ ಜೋಡಿ ಸಾಂಸ್ಕೃತಿಕ ಉಡುಪುಗಳನ್ನು ಧರಿಸಿ ಒಂದು ಫ್ಯಾನ್ಸಿ ಡ್ರೆಸ್ ಮಾಡಿದರು. ಅದು ಇನ್ನೂ ತುಂಬ ಚೆನ್ನಾಗಿತ್ತು. ಕಣ್ಣಿಗೆ ಒಂದು ಏನಂತ ಹೇಳ್ಬೋದು, ಒಂದು ವೈಭವ. ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಒಂದು ಅಂಬೇಡ್ಕರ್ ಅವರ ವೇಷಭೂಷ ಅಲ್ಲಿಂದ ಹಿಡಿದು ನಮ್ಮ ಕೂರ್ಗಿನ ಸಾಂಸ್ಕೃತಿಕ ಅಥವಾ ಇಡೀ ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಾವುದೋ ಸಾಂಸ್ಕೃತಿಕವಾಗಿ ಉಡುಪುಗಳಿರ್ತವೆ ಎಲ್ಲನೂ ಧರಿಸಿಕೊಂಡು ಮುದ್ದಾದ ಮಕ್ಕಳು 1 ವರ್ಷ 1.5 ವರ್ಷದಿಂದ ಹಿಡಿದು 5 ವರ್ಷವರೆಗೂ ಮಾಡಿದ್ರು. ಆಮೇಲೆ ರೂಪಾ ಸ್ಕೂಲ್ ಆಫ್ ಡ್ಯಾನ್ಸಿಂಗ್ ಅಂತ ಅವ್ರ ಕಡೆಯಿಂದ ಒಂದು ತಂಡ ಬಂದಿತ್ತು. ಐಗಿರಿ ನಂದಿನಿಗೆ ನೃತ್ಯವನ್ನು ಮಾಡಿದರು. ನಮ್ಮ 9 ನವದುರ್ಗಿಯರ ರೂಪ ವೇಷ ಹೇಗೆ ಇರುತ್ತೆ ಅಂತ ತೋರಿಸಿ ಮನರಂಜನೆ ಮಾಡಿದ್ರು. ತುಂಬ ಅದ್ಭುತವಾಗಿತ್ತು. ಮೈಸೂರು ದಸರಾದಲ್ಲಿ ರಾಜರನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ತುಮಕೂರಿನಲ್ಲಿ ಮೈಸೂರು ದಸರಾ ನೋಡ್ಬೋದು. ಆ ಒಂದು ಪದ್ಧತಿಯನ್ನ ಮತ್ತೆ ಇಡೀ ಮೈಸೂರಲ್ಲಿ ನಡೆಯುವಂಥ ಅನೇಕ ಕಾರ್ಯಕ್ರಮಗಳನ್ನ ತುಮಕೂರಿನಲ್ಲೇ ತುಮಕೂರು ಜನ ನೋಡ್ಬೋದು ಅನ್ನುವಂಥದ್ದು ಮಾತು.
ಇವಾಗ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರಜರೇ ರಾಜರು. ಅವ್ರಿಗೋಸ್ಕರ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ವಿ. ಅವ್ರನ್ನೇ ಈ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ನಾವು ದಸರಾ ಎಲ್ಲ ಮಾಡಿದ್ದೀವಿ. ಆ್ಯಂಡ್ ತಾವು ಹೇಳ್ದಂಗೆ ಇವಾಗ ನಮ್ಮ ಈ ಕಡೆ ನಾರ್ತ್ ಕರ್ನಾಟಕ ಸೈಡ್ ಹೋದರೆ ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ ಇವರೆಲ್ಲರಿಗೂ ನಮಗೆ ತುಮಕೂರು ಹತ್ರ ಒಂದು 3 ತಾಸು 4 ತಾಸು ಹೆಬ್ಬಾಗಿಲು. ಸೊ 4 ತಾಸು ಒಳಗಡೆ ಬರ್ಬೋದು. ಸೊ ಹಂಗಿದ್ದಾಗ ತುಮಕೂರಿಗೆ ಬಂದು ಎಲ್ಲರೂ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಏನು ಈ ದಸರಾ ಮುಖಾಂತರ ಒಂದು ಒಗ್ಗಟ್ಟನ್ನು ನಾವು ಕಾಣಿದ್ದೀವಿ. ಬೇರೆ ಬೇರೆ ಏನು ಎಲ್ಲ ರೀತಿಯ ಜನರು ಬಂದು ಸೇರ್ಕೊಳ್ತಾ ಇದ್ದಾರೆ. ಇದರಲ್ಲಿ ಒಂದು ಕ್ಯಾಸ್ಟ್ ಇಲ್ಲ, ರಿಲಿಜಿಯನ್ ಇಲ್ಲ, ನಥಿಂಗ್. ಎವ್ರಿ ಒನ್ ಹ್ಯಾಸ್ ಕಮ್ ಟುಗೆದರ್. ಮೇಡಮ್, ಈಗ ಕಳೆದ ಬಾರಿ ಎಲ್ಲ ದಸರಾದಲ್ಲಿ ಅಂದರೆ ದೀಪಾಲಂಕಾರ ಯಾರು ಚೆನ್ನಾಗಿ ಇಷ್ಟಪಟ್ಟಿರ್ತಾರೋ, ಸಾರ್ವಜನಿಕರು ಯಾವ ದೀಪಾಲಂಕಾರನ ಇಷ್ಟಪಟ್ಟಿರ್ತಾರೋ ಅವ್ರಿಗೊಂದು ಬಹುಮಾನ ಅಂತ ಕೊಡ್ತಾ ಇದ್ರು. ಈ ಬಾರಿ ಏನಾದರೂ ಆ ಕಾನ್ಸೆಪ್ಟ್ ಇದೆಯಾ ಅಂತ? ವಿ ವಿಲ್ ಥಿಂಕ್ ಅಬೌಟ್ ಇಟ್. ಅದ್ರ ಬಗ್ಗೆ ಮಾಡೋಣ ಅಂದರೆ ವಿ ಕ್ಯಾನ್ ಡೂ ದ್ಯಾಟ್ ಆಲ್ಸೋ. ಒಳ್ಳೆ, ಯಾಕೆಂದ್ರೆ ಯಾರು ಚೆನ್ನಾಗಿ ಮಾಡಿರ್ತಾರೋ, ಜನ ಯಾವ ದೀಪಾಲಂಕಾರನ ಇಷ್ಟಪಟ್ಟಿರ್ತಾರೋ ಅವ್ರಿಗೊಂದು ಉಡುಗೊರೆ ಕೊಡೋ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾಗಿರುವಂಥ ಜಿಲ್ಲಾ ಪಂಚಾಯತ್ ಸಿಒರವರು ಅವರ ಹಳ್ಳಿಯಲ್ಲಿ ಅಂದರೆ ಹುಟ್ಟು ಹಳ್ಳಿನೇ ಆಗಿರೋದ್ರಿಂದ ದಸರಾ ಅಂದರೆ ನೀವು ಏನನ್ನ ನೋಡ್ತೀರಾ ಸರ್? ನಮ್ಮೂರಲ್ಲಿ ಈ ರೀತಿ ಆಚರಿಸ್ತಾ ಇದ್ರು ಅನ್ನೋಂಥದ್ದು. ಇಲ್ಲ, ದಸರಾ ಅಂತಂದರೆ ಮೂಲಭೂತವಾಗಿ ನಮಗೆ ತುಂಬ ಮುಖ್ಯ ಅನ್ನೋದು ಆಯುಧ ಪೂಜೆ. ಆಯುಧ ಪೂಜೆಗೆ ನಮ್ಮ ಎಲ್ಲ ವಾಹನಗಳು, ನಮ್ಮೆಲ್ಲ ಆಯುಧಗಳು, ಪೆನ್ನೇ ಅವಾಗ ಆಯುಧ. ನಮಗೆ ಪೆನ್ನು, ಪುಸ್ತಕ, ನಾವು ಓದೋ ಪುಸ್ತಕಗಳು, ನಾವಿದ್ದಂಥ ತರಗತಿಯ ಪಠ್ಯಗಳು, ಇವೇ ನಮಗೆ ಆಯುಧ. ಸೊ ಆ ರೀತಿ ಆ ಆಯುಧ ಪೂಜೆ ನನಗೆ ಪಟ್ಟಂತೇಳಿ ಕಣ್ಣಿಗೆ ಬರ್ತದೆ. ಸೊ ಮನೆಗೆ ಸೀಮಿತವಾಗಿ ಭಾಳ ವಿಶೇಷವಾಗಿ ಭಕ್ತಿಪೂರ್ವಕವಾಗಿ ನವರಾತ್ರಿಯ ಸಂದರ್ಭದಲ್ಲಿ ಆಯುಧ ಪೂಜೆಯನ್ನು ನಾನು ಆಚರಿಸ್ತಾ ಇದ್ವಿ. ಎಲ್ಲರೂ ಸೇರಿಕೊಂಡು, ಸ್ನೇಹಿತರು ಸೇರಿಕೊಂಡು, ಮತ್ತು ಅದರಲ್ಲಿ ಕಾಂಪಿಟೇಷನ್ ಬೇರೆ, ಯಾವ ವೆಹಿಕಲ್ಗೆ ಯಾರು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಒಟ್ಟಾರೆ ಮೊದಲಿಂದನೂ ಒಂದು ಭವ್ಯವಾದಂಥ ನವರಾತ್ರಿಯ ಆಚರಣೆ, ಅದು ದೇವಿಯ ಆಚರಣೆಯಲ್ಲಿ ಬನ್ನಿ ಪೂಜೆ, ಅನೇಕ ಕಡೆಗಳಲ್ಲಿ ಶಮಿ ಪೂಜೆ ಅಂತೇಳಿ ಬಾಳೆಕಂದನ್ನು ಛೇದ ಮಾಡುವಂಥ ಪದ್ಧತಿಗಳು ಕೂಡ ಇದ್ದಾವೆ. ಸೊ ಒಟ್ಟು ಧಾರ್ಮಿಕವಾಗಿ ಆ ಏನು ಹಳ್ಳಿಗಳಲ್ಲಿ ಆಚರಣೆ ಇದೆ ಅದರ ಭಾಗವಾಗಿ ಭಾಳ ವಿಶೇಷವಾಗಿ ನಾವು ಆಚರಿಸ್ತಾ ಇದ್ವಿ. ಒಂದು ಹಂತದಲ್ಲಿ ಹೇಳೋದಾದರೆ ಪ್ರತಿ ತಿಂಗಳು ಒಂದಲ್ಲ ಒಂದು ಭವ್ಯವಾದಂಥ ಒಂದು ಹಬ್ಬಗಳು, ಹರಿದಿನಗಳು ನಮಗಿದ್ದಂಥದ್ದೇ. ಅದರಲ್ಲೂ ದಸರಾ ಅಂತಕ್ಕಂಥದ್ದು ಭಾಳ ವಿಶೇಷ. ಸೊ ಹಾಗಾಗಿ ಈಗ ಅದಕ್ಕೆ ಒಬ್ಬ ಅಧಿಕಾರಿಯಾಗಿ ಅದಕ್ಕೆ ಒಂದು ಮೂರ್ತ ಸ್ವರೂಪದ ಮೂಲಕ ಅದಕ್ಕೆ ಒಂದು ಅಳಿಲು ಸೇವೆ ಮಾಡುವಂಥ ಒಂದು ಭಾಗ್ಯ ಸಿಕ್ಕಿದೆ. ಸೊ ಹಾಗಾಗಿ ಈಗಾಗಲೇ ಹೇಳಿದಂಥ ನಮ್ಮ ಸಹೋದ್ಯೋಗಿಗಳು, ಜಿಲ್ಲಾಧಿಕಾರಿಗಳಾಗಲಿ, ಆಯುಕ್ತರಾಗಲಿ, ನಮ್ಮ SP ಅವರಾಗಲಿ, ನಾವೆಲ್ಲ ಅಂದ್ಕೊಂಡಿರೋದು ಅದನ್ನೇ. ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆಚರಣೆಗಳು ಮುಂದಿನ ಪೀಳಿಗೆಗೆ ಒಂದು ದಾರಿದೀಪವಾಗಬೇಕು. ಅವರು ಅದನ್ನು ಮುಂದೆ ನಡೆಸ್ಕೊಂಡು ಹೋಗೋ ರೀತಿ ಒಂದು ಒಳ್ಳೆಯ ಸಂಪ್ರದಾಯಕ್ಕೆ ನಾವು ಅಡಿಪಾಯವನ್ನು ಹಾಕಬೇಕು ಅಂಥೇಳಿ ಬಹುಶಃ ಅಲ್ಪ ಪ್ರಮಾಣದಲ್ಲಿ ಆ ಒಂದು ಅಡಿಪಾಯವನ್ನು ಹಾಕಿದ್ದೀವಿ ಅನ್ನೋ ಭಾವನೆ ನಮ್ಮೆಲ್ಲರದ್ದು ಆಗಿದೆ. ಇಡೀ ತುಮಕೂರಿನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ತುಮಕೂರು ದಸರಾ ಆಚರಣೆ ಆಗ್ತಾ ಇದೆ ಸರ್. ಇದಕ್ಕೆ ಮೂಲ ಅಂದರೆ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಬೇಕಾಗುತ್ತೆ. ಅಂದರೆ ನಾವು ಮೈಸೂರು ದಸರಾದಲ್ಲಿ ನೋಡ್ಬೋದು ಎಷ್ಟರ ಮಟ್ಟಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಅಷ್ಟೇ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ, ಯಾವುದೇ ಕಾರ್ಯಕ್ರಮ ನಡೀಬೇಕು ಅಂದರೆ ಪೊಲೀಸ್ ಅವರ ಒಂದು ಸಾಕಷ್ಟು ದೊಡ್ಡ ರೀತಿಯಾದ ಬೆಂಬಲ ಬೇಕಾಗುತ್ತೆ. ಅಂದರೆ ತುಮಕೂರು SP ಅವರು ಕೂಡ ಅದಕ್ಕೆ ಭಾಳಷ್ಟು ಸಿದ್ಧತೆಯನ್ನು ನಡೆಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅವರ ಒಂದು ಅನುಪಸ್ಥಿತಿಯಲ್ಲಿ ಅವ್ರ SP ಸರ್ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಖಂಡಿತವಾಗ್ಲೂ ಈಗ ನಾವು 4 ಜನ ಮತ್ತು ನಮ್ಮೆಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಒಂದು ಕುಟುಂಬದ ರೀತಿಯಲ್ಲೇ ನಾವು ಕೆಲಸ ಮಾಡ್ತಾ ಇರೋವಂಥದ್ದು. ಅನೇಕ ಮೀಟಿಂಗ್ಗಳನ್ನು ಎಲ್ಲರೂ ಸೇರೇ ಮಾಡ್ತೀವಿ. ಇದು ಒಂದು ಇಲಾಖೆಗಳಿಗೆ ನಮ್ಮ ಇಲಾಖೆಯ ಮೂಲ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಿದ್ರೂ ಕೂಡ ಸಾಮೂಹಿಕವಾಗಿ ಒಂದು ತೀರ್ಮಾನವನ್ನು ಮಾಡಬೇಕಾದ್ರೆ, ಇದು ವಿಜೃಂಭಣೆಯಿಂದ ಮಾಡಬೇಕಾದ್ರೆ, ವಿಶೇಷವಾಗಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ಅದ್ರ ಕೊಡುಗೆ ಎಲ್ಲರದ್ದು ಇರುತ್ತೆ. ಅದ್ರ ಜೊತೆಗೆ ನಮ್ಮ ಭಾಗ್ಯ ಅತ್ಯಂತ ನಮ್ಮ ಉಸ್ತುವಾರಿ ಸಚಿವರಾಗಲಿ, ಕೇಂದ್ರ ಸಚಿವರಾಗಲಿ, ಸಹಕಾರ ಸಚಿವರಾಗಲಿ, ಅವರ ಅನುಭವ, ಅವರ ಆಚರಣೆಗಳು, ಅವರಿಂಥ ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಮತ್ತು ಎಲ್ಲ ನಮ್ಮ ಶಾಸಕರು ಈ ರೀತಿ ಸ್ವಾಗತ ಸಮಿತಿ ಕೂಡ ತಮಗೆ ಗೊತ್ತಿದೆ. ಈ ನಮ್ಮ ತುಮಕೂರು ದಸರಾ ಮಹೋತ್ಸವದ ಸ್ವಾಗತ ಸಮಿತಿ ಜಿಲ್ಲೆಯ ಎಲ್ಲ ಪ್ರಮುಖರನ್ನು ಒಳಗೊಂಡಿದೆ. ಹಾಗಾಗಿ ಆ ರೀತಿ ಸೇರಿ ಎಲ್ಲರೂ ಕೂಡ ಕಲೆಕ್ಟಿವ್ ಆಗಿ ಆಚರಣೆ ಮಾಡಿದಾಗ ಒಂದು ಅರ್ಥಪೂರ್ಣವಾದಂಥ ಔಟ್ಪುಟ್ ಅದು ಬರ್ತದೆ ಅಂತಕ್ಕಂಥದ್ದು ಮುಖ್ಯ.
ಆ ರೀತಿ ಬರ್ತಾ ಇದೆ. ನಾಡಿನ ಜನತೆ ನಮಗೆ ಹೇಳಬೇಕು ಹೇಗೆ ತುಮಕೂರಿನ ದಸರಾ ಆಚರಣೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯ ಅನಿಸಿಕೆಗಳನ್ನು ಅವ್ರ ಬಾಯಿಂದ ಅವರು ನಮ್ಗೆ ಹಂಚ್ಕೊಂಡ್ರೆ ಇನ್ನೂ ಕೂಡ ಅದಕ್ಕೆ ಹೆಚ್ಚು ಮೆರುಗು ಬರ್ತದೆ. ಎಲ್ಲೊಂದ್ ಕಡೆ ಗೃಹ ಸಚಿವರು ಮನೆಯ ಯಜಮಾನನಂತೆ ಎಲ್ಲವುದನ್ನೂ ಕೂಡ ಈ ಕೆಲಸ ಯಾವ ರೀತಿ ಆಗ್ತಾ ಇದೆ, ಕಾರ್ಯ ಯಾವ ರೀತಿ ಆಗ್ತಾ ಇದೆ ಅಷ್ಟು ಮುತುವರ್ಜಿ ವಹಿಸಿ ಮಾಡ್ತಾ ಇರುವಂಥದ್ದು, ಪ್ರತಿ ಧಾರ್ಮಿಕ ವಿಧಿವಿಧಾನಗಳಲ್ಲೂ ಕೂಡ ಅವರು ತೊಡಿಕೊಳ್ತಾ ಇರುವಂಥದ್ದು ಎಲ್ಲ ಒಂದ್ ಕಡೆ ಜಿಲ್ಲೆಯ ಜನರ ಮತ್ತೆ ನಿಮ್ಮ ಅಧಿಕಾರಿಗಳ ಪುಣ್ಯ ಅಂತಾನೂ ಕೂಡ ಹೇಳ್ಬೋದು ಸರ್. ಅದನ್ನ ಇಲ್ಲ, ಸಾಹೇಬ್ರ ನೇತೃತ್ವದಲ್ಲಿ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮೈನ್ಯೂಟ್ ಡೀಟೇಲ್ಸು ಕೂಡ ಅವರು ತಿಳ್ಕೊಂಡಿದ್ದಾರೆ, ಅವರ ಮಾರ್ಗದರ್ಶನ ಮಾಡಿದ್ದಾರೆ, ಹೀಗೇ ಆಗಬೇಕು ಅನ್ನೋ ಒಂದು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮೆಲ್ಲರಿಗೂ ಉತ್ಸಾಹ ಇಮ್ಮಡಿ ಆಗ್ತದೆ. ಆ ರೀತಿಯ ಒಂದು ನಿರ್ದೇಶನ, ಆ ರೀತಿಯ ಬೆಂಬಲ, ಆ ರೀತಿಯ ಪ್ರೋತ್ಸಾಹ ಅವೆಲ್ಲವೂ ಕೂಡ ಇಡೀ ಜಿಲ್ಲೆಯ ಎಲ್ಲ ಆಡಳಿತ ವರ್ಗ, ಅದೆಲ್ಲ ಹಂತದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಹಂತದಿಂದ ಹಿಡಿದು ಜಿಲ್ಲಾ ಹಂತದವರೆಗೆ ಎಲ್ಲ ಹಂತದಲ್ಲೂ ಕೂಡ ಆ ಉತ್ಸಾಹ ಇದೆ. ಬಹುಶಃ ಇದೊಂದು ಹೊಸ ಮೈಲಿಗಲ್ಲು ತಾವು ಮೊದಲೇ ಪ್ರಾಸ್ತಾವಿಕವಾಗಿ ಮಾತಾಡಿದಾಗ ಹೇಳಿದ್ರಿ. ಸೊ ಆ ರೀತಿ ಜಿಲ್ಲೆಯ ಶಕ್ತಿಯನ್ನು ನೋಡಿ, HAL ನಮ್ಮ ಜಿಲ್ಲೆಗೆ ಶಕ್ತಿ, ಅದರ ಅನಾವರಣ ಆಗ್ತಾ ಇದೆ. ಈ ರೀತಿ ಜಿಲ್ಲೆಯ ಶಕ್ತಿಯನ್ನು ನಾವು ಅನಾವರಣ ಮಾಡ್ತಾ ಇದ್ದೇವೆ. ಮೇಡಮ್, ಮೂಲತಃ ಪಾಲಿಕೆ ಆಯುಕ್ತರು ಬಳ್ಳಾರಿಯವರು. ಬಳ್ಳಾರಿಯಲ್ಲಿ ಯಾವ ರೀತಿಯಾಗಿ ದಸರಾವನ್ನು ಆಚರಿಸ್ತೀರ? ನಾವು ಬಳ್ಳಾರಿಯಲ್ಲಿ ಮನೆಯಲ್ಲಿ ಏನು ನಮ್ಗೆ ಚಿಕ್ಕವರಿಂದಾನು ದಸರಾ ಹಾಲಿಡೇಸ್ ಅಂದರೆ ತುಂಬ ಖುಷಿ. ಯಾಕಂದರೆ ಒಂದು 10-15 ದಿನ ರಜಾ ಸಿಗುತ್ತೆ. ಎಲ್ಲರೂ ಕಸಿನ್ಸ್ ಆಗಿರಲಿ ಎಲ್ಲರೂ ಬರ್ತಾರೆ. ಆ್ಯಂಡ್ ಏನು ನಾವು ಆಯುಧ ಪೂಜೆಯಿಂದ ಹಿಡಿದು ಆಮೇಲೆ ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ, ಆಮೇಲೆ ನಮ್ಮದು ಏನು ಹಳ್ಳಿಯಲ್ಲಿ ನಾವು ಏನು ಬನ್ನಿ ಮರದಿಂದ ಬನ್ನಿನ ತಗೊಂಡು ಹಿರಿಯರಿಗೆ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ಬರ್ತಾಯಿದ್ವಿ. ಆ್ಯಂಡ್ ಈ ಸಮಯದಲ್ಲಿ ನಮಗೆ ಹಿರಿಯರು ಚಾಕ್ಲೇಟ್ ಕೊಡೋದು ಅಥವಾ ದುಡ್ಡು ಕೊಡೋದು ಈ ಥರ ನಡೀತಾ ಇತ್ತು. ಸೊ ಅವಾಗ ಒಂದು ಕಾಂಪಿಟೇಷನ್ ಥರನೇ ಎಲ್ಲ ನಡೀತಾ ಇತ್ತು, ಯಾರ ಹತ್ರ ಜಾಸ್ತಿ ಚಾಕ್ಲೇಟ್ ಇದೆ ಅಥವಾ ಯಾರ ಹತ್ರ ಜಾಸ್ತಿ ದುಡ್ಡು ಬಂದಿದೆ. ಅಂದರೆ ಎಲ್ಲೋ ನಮ್ಮ ಹಿರಿಯರು ದಸರಾ ಹಬ್ಬದ ಟೈಮಲ್ಲಿ ನಮ್ಮ ಯಾರಿರ್ತಾರೆ, ಸಂಬಂಧಿಕರಿರ್ತಾರೆ, ಊರಿಯವರು ಇರ್ತಾರೆ, ಮತ್ತು ಹಿರಿಯರು ಇರ್ತಾರೆ, ಅವ್ರ ಹತ್ರ ಹೋಗಬೇಕು, ಅವರ ಆಶೀರ್ವಾದ ತಗೋಬೇಕು ಅಂತ ಒಂದು ಕಲ್ಚರ್ನ ತಂದು ಕೊಟ್ಟಿದ್ದಾರೆ ನಮಗೆಲ್ಲ. ಸೊ ಈ ಥರ ನಾವು ಆಚರಣೆ ಮಾಡ್ತೀವಿ. ಆ್ಯಂಡ್ ಬಳ್ಳಾರಿಯಲ್ಲಿ ಈ ರೀತಿಯಾಗಿ ದಸರಾ ಉತ್ಸವ ಅಂತ ಏನೂ ಇಲ್ಲ, ಬಟ್ ನಲ್ಲಿ ಹಂಪಿ ಉತ್ಸವ ಅಂತ ನಡೆಯುತ್ತೆ. ಅದು ಯೂಶಲಿ ನವೆಂಬರ್ ಅಥವಾ ಜಾನ್ ಆ ಮಂತಲ್ಲಿ ನಡೆಯೋದು. ಸೊ ತುಂಬ ಗ್ರ್ಯಾಂಡಾಗಿರುತ್ತೆ ಹಂಪಿ ಉತ್ಸವ. ಬಟ್ ದಸರಾ ನಮ್ಮ ಮನೆಯಲ್ಲಿ ನಾವು ಗ್ರ್ಯಾಂಡಾಗಿ ಮಾಡ್ಕೊಳ್ತೀವಿ. ಎಸ್ DC ಮೇಡಮ್, ನೀವು ಯಾವ ರೀತಿಯಾಗಿ ದಸರಾ ಆಚರಿಸ್ತೀರ ಅಂದರೆ ಸಾರ್ವಜನಿಕರಿಗೆ ಒಂದು ಕುತೂಹಲ, ಅಂದರೆ ಯಾವ ರೀತಿಯಾಗಿ ನಿಮ್ಮಲ್ಲಿ ಪದ್ಧತಿ ನಡೆಯುತ್ತೆ ಅನ್ನುವಂಥದ್ದು. ಈಗ ಪಾಲಿಕೆ ಆಯುಕ್ತರು ಹೇಳಿದಾಗೆ ಮತ್ತು CEO ಹೇಳಿದಾಗೆ, ಸೊ ನಮ್ಮ ಮನೆಯಲ್ಲಿ ಕೂಡ ತುಂಬ ಸರಳವಾಗಿ ನಾವು ಮಾಡ್ತೀವಿ. ಮನೆಯಲ್ಲಿ ಬರೀ 4 ಜನ. ಸೊ ನಾವು ಒಂದಿನ ಈ ಸರಸ್ವತಿ ಪೂಜೆ ಅಂತ ಎಲ್ಲ ಬುಕ್ ಎಲ್ಲ ತಂದು ದೇವ್ರ ಹತ್ರ ಇಟ್ಬಿಟ್ರೆ ಅವತ್ತೇನು ಓದೋದು ಬೇಡ. ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಭಾಳ ಸ್ಟ್ರಿಕ್ಟು, ದಿನ ಇಷ್ಟು ಹೊತ್ತು ಓದಬೇಕು ಅಂತ ಹೇಳ್ತಾನೆ ಇರ್ತಾರೆ. ಸೊ ನಮಗೆ ಇಡೀ ವರ್ಷ ವೆಯ್ಟ್ ಮಾಡ್ತೀವಿ ಯಾವ ಒಂದು ದಿನಕ್ಕೆ, ಎಲ್ಲ ಇಟ್ಬಿಟ್ಟು ಬೆಳಗ್ಗೆನೆ ಇಡೀ ದಿನ ನಮಗೆ ಫ್ರೀ ಇದ್ದಂಗೆ. ಬಟ್ ನೆಕ್ಸ್ಟ್ ಡೇ ಬಂದು ಪೂಜೆ ಎಲ್ಲ ಆದಮೇಲೆ ಮತ್ತೆ ಓದಬೇಕು ಅಂತ ಒಂದು. ಆಮೇಲೆ ಈಗ ಆಯುಧ ಪೂಜೆ ಅಂದ ತಕ್ಷಣ ನಮ್ಮ ಅಮ್ಮ ಯಾವಾಗಲೂ ಹೇಳೋರು, ಈ ಪೆನ್ನೆ ನಿಮಗೆ ಒಂದು ಆಯುಧವಾಗಿ ಇರಬೇಕು ನಿಮ್ಮ ಜೀವನದಲ್ಲಿ ಅಂತ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಪೇರೆಂಟ್ಸ್ ಏನು ಅವರು ಆಶೀರ್ವಾದದಿಂದ ನಾನು ಜೀವನದಲ್ಲಿ ಈ ಸ್ಥಾನಕ್ಕೆ ಬಂದಿದ್ದೀನಿ. ಸೊ ಅವರು ಆಶೀರ್ವಾದಕ್ಕೆ ಮತ್ತು ನಮ್ಮ ಹಿರಿಯರು ಏನು ಆಶೀರ್ವಾದ ಮಾಡಿದ್ದಾರೆ, ಹಂಗಾಗಿ ಈ ಒಂದು ಜಿಲ್ಲೆಯಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿಲ್ಲ. ಅಲ್ಲ, ನಾನು ಅದನ್ನೇ ಹೇಳಕ್ಕೆ ಬರ್ತಿದ್ದೆ ಮೇಡಮ್. ಹುಟ್ಟೂರು ತಮಿಳ್ನಾಡು ಆಗಿದ್ರು ಕೂಡ ನೀವು ತುಮಕೂರಿನ ಹೆಣ್ಮಗಳು ಅಂತ. ಇಲ್ಲಿ ನಿಮಗೆ ಎಷ್ಟು ಅಂದರೆ ಸಾರ್ವಜನಿಕರ ಬೆಂಬಲ, ಫಸ್ಟ್ ಜಿಲ್ಲಾ ಪಂಚಾಯತ್ CEO ಆಗಿದ್ರಿ, ಅದೇ ರೀತಿ ಜಿಲ್ಲಾಧಿಕಾರಿಯಾಗಿ ಬಂದಿದ್ದೀರಾ. ಎಲ್ಲೊಂದು ಕಡೆ ತುಮಕೂರು ನಿಮಗೂ ಯಾವುದೋ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತಾ? ನಮ್ಮ ಕರ್ಮಭೂಮಿ ತುಮಕೂರು ಆಯಿತು ಈಗ. ಹೌದು. ನೋಡಿದ್ರಲ್ಲ ವೀಕ್ಷಕರೇ, ನಡೆದಾಡುವ ದೇವರ ತವರೂರು ಕಲ್ಪತರು ನಾಡು ತುಮಕೂರಿನಲ್ಲಿ ಅದ್ದೂರಿ ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದಾಗಿ ಆಚರಿಸ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣಕರ್ತರು ಅಧಿಕಾರಿಗಳ ಒಗ್ಗಟ್ಟು. ಇದೇ ರೀತಿಯಾಗಿ ಅಭಿವೃದ್ಧಿ ಕೆಲಸದಲ್ಲೂ ತುಮಕೂರನ್ನ ಗ್ರೇಟರ್ ತುಮಕೂರನ್ನಾಗಿ ಮಾಡೋದಕ್ಕೂ ಮುಂದಾಗಲಿ ಎನ್ನುವಂಥದ್ದು ಪ್ರಜಾಶಕ್ತಿ ಟಿವಿಯ ಕಳಕಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.